ಹಾಯ್ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಮತ್ತು ಎಸ್ಎಸ್ಎಲ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ. ಏನಂದರೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಒರಿಜಿನಲ್ ಮಾರ್ಕ್ಶೀಟ್ ಮತ್ತು ಅದೇ ರೀತಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಒರಿಜಿನಲ್ ಮಾರ್ಕ್ಶೀಟ್ನಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಅಂತ ಅಲ್ಲಿ ಮೆನ್ಷನ್ ಮಾಡ್ತಿದ್ರು. ಆ ಒಂದು ವರ್ಡ್ ಏನಿದಿಲ್ಲ ಇವಾಗ ಎಸ್ಎಸ್ಎಲ್ಸಿ ಮಾರ್ಕ್ಶೀಟ್ನಲ್ಲಿ ಮತ್ತು ದ್ವಿತೀಯ ಪಿಯುಸಿ ಮಾರ್ಕ್ಶೀಟ್ನಲ್ಲಿ ಇವಾಗ ಆ ಒಂದು ವರ್ಡ್ ನಿಮಗೆ ಕಾಣೋದಿಲ್ಲ. ಯಾಕೆಂದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನಿದಿಲ್ಲ ಮುಂದಿನ ಜಾಬ್ಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಏನಿದಿಲ್ಲ ಆ ಒಂದು ಸಪ್ಲಿಮೆಂಟರಿ ಅಂತ ವರ್ಡ್ ಏನಿದಿಲ್ಲ ಮೆನ್ಷನ್ ಆಗೋದಿಲ್ಲ ನಿಮ್ಮ ಒರಿಜಿನಲ್ ಮಾರ್ಕ್ಶೀಟ್ ನಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಮತ್ತು ಅದೇ ರೀತಿ ಮಾರ್ಚ್ ಏಪ್ರಿಲ್ ಅಂತ ಒಂದು ಎಕ್ಸಾಮ್ ನಡೆಸಲಾಗುವುದು ವಾರ್ಷಿಕ ಪರೀಕ್ಷೆ. ಅದೇ ರೀತಿ ಮೇ ಜೂನ್ ಅಂತ ಎರಡು ವಾರ್ಷಿಕ ಪರೀಕ್ಷೆ, ಎರಡನೇ ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು. ಮೂರನೇ ವಾರ್ಷಿಕ ಪರೀಕ್ಷೆ ಜುಲೈ ಆಗಸ್ಟ್ ಅಂತ ನಡೆಸಲಾಗುವುದು. ಆಯ್ತಾ, ಆ ಒಂದು ಸಿಸ್ಟಮ್ ಮಾಡಲಾಗಿದೆ. ಅಂದ್ರೆ 3 ವಾರ್ಷಿಕ ಪರೀಕ್ಷೆ ಇರುತ್ತೆ. ಒಂದನೇ ವಾರ್ಷಿಕ ಪರೀಕ್ಷೆ, ಎರಡನೇ ವಾರ್ಷಿಕ ಪರೀಕ್ಷೆ, ಮೂರನೇ ವಾರ್ಷಿಕ ಪರೀಕ್ಷೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಎಕ್ಸಾಮ್ಗಳು ಬರೆಯಕಾಗಿಲ್ಲ ಅಂದ್ರೆ ಮೇ ಜೂನ್ ನಲ್ಲಿ ಎಕ್ಸಾಮ್ ಬರೀಬಹುದು. ಮೇ ಜೂನ್ ನಲ್ಲಿ ಬರೆಯಕಾಗಿಲ್ಲ ಅಂದ್ರೆ ಜುಲೈ ಆಗಸ್ಟ್ ನಲ್ಲಿ ಎಕ್ಸಾಮ್ ಬರೀಬಹುದು. ಸೊ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನಿಲ್ಲ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಿಮಗೆ ಈ ಒಂದು ಅಪ್ಡೇಟ್ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವ್ಯವಸ್ಥೆ ಏನಿಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ. ಕೆಲವೊಂದು ಕಾರಣಗಳಿಂದ ಏನಿಲ್ಲ ಎಕ್ಸಾಮ್ಗಳು ಬಿಟ್ಟಿದ್ರು ಕೂಡ ಏನಿಲ್ಲ ಮುಂದಿನ ಚಾನ್ಸ್ ಇರುತ್ತೆ ಎಕ್ಸಾಮ್ ಬರೆಯಕ್ಕೆ. ಮತ್ತು ಆ ಮುಂದಿನ ಎಕ್ಸಾಮ್ಗೆ ನೀವು ಏನು ಬರೀತಿರಲ್ಲ ಅವಾಗ ನಿಮಗೆ ಸಪ್ಲಿಮೆಂಟರಿ ಅಂತ ಏನಿಲ್ಲ ಮಾರ್ಕ್ಶೀಟ್ ನಲ್ಲಿ ಒರಿಜಿನಲ್ ಮಾರ್ಕ್ಶೀಟ್ ನಲ್ಲಿ ಮೆನ್ಷನ್ ಆಗೋದಿಲ್ಲ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.